ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನು ಉಳಿದಿರುವಂಥದ್ದು ಕೇವಲ 2 ದಿನ ಮಾತ್ರ. ಇಂತಹ ಸಂದರ್ಭದಲ್ಲಿ ಅಬ್ಬರದ ಪ್ರಚಾರಗಳು ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ 2ನೇ ಹಂತದ ಚುನಾವಣೆಗೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬಹಳಷ್ಟು ರಣತಂತ್ರಗಳನ್ನ ಹೆಣಿಯಲಾಗ್ತಾ ಇದೆ. ಅದರಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಬಂಡಾಯ ಇತ್ತು ಕಾಂಗ್ರೆಸ್ ಪಾಳೆಯದಲ್ಲಿ, ಈಗ ಬಂಡಾಯ ಶಮನವಾಗಿದೆ. ಅದರ ಬೆನ್ನಲ್ಲೇ ರಣತಂತ್ರದ ನೀತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಬದಲಾಯಿಸಿದ್ದಾರೆ. ಅಸಮಾಧಾನಿತರ ಕ್ಷೇತ್ರ ಏನಿತ್ತು ಆ ಕ್ಷೇತ್ರದಿಂದಲೇ ಪ್ರಚಾರವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಶಾಸಕರು ಇರುವ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಮತಬೇಟೆಗೆ ಇಳಿದಿದೆ. ವೀಣಾ ಕಾಶಪ್ಪನವರ್ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಸಿಕ್ಕಿರಲಿಲ್ಲ, ಅಸಮಾಧಾನವನ್ನ ಹೊರಹಾಕಿದ್ರು. ಹೇಗೋ ಮಾಡಿ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಅವರ ಕ್ಷೇತ್ರ ಹುನಗುಂದ ಕ್ಷೇತ್ರ ಏನಿದೆ ಅಲ್ಲೇ ಸಿಎಂ ಮತಬೇಟೆಗೆ ಇಳಿತಾರೆ. ತೇರದಾಳ ಜಮಖಂಡಿಯ ಮೇಲೆ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಕಣ್ಣಿಟ್ಟಿದ್ದಾರೆ. ಏಪ್ರಿಲ್ 27ಕ್ಕೆ ಮೊದಲ ಹಂತದ ಚುನಾವಣೆ ಮುಗಿದ ಮಾರನೆಯ ದಿನ ತೇರದಾಳ ಕ್ಷೇತ್ರದ ಬನಹಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುತ್ತಾರೆ. ಏಪ್ರಿಲ್ 29ಕ್ಕೆ ಬಾಗಲಕೋಟೆ ನಗರದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ತೇರದಾಳ ಮತ್ತು ಜಮಖಂಡಿ ಕ್ಷೇತ್ರಗಳಲ್ಲೇ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡ್ತಾರೆ. ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು, ಮತದಾರರನ್ನ ಆಕರ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬಂಡಾಯ ಶಮನ ಆದಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಅಸಮಾಧಾನ ವ್ಯಕ್ತವಾದಂತಹ ಕ್ಷೇತ್ರ, ಹೇಗೋ ಅಲ್ಲಿ ಅಸಮಾಧಾನ ಅಂತೂ ಈಗ ಬಗೆಹರಿದಿದೆ. ಆದ್ರೆ ಅಲ್ಲಿ ಪ್ರಚಾರವನ್ನ ನಡೆಸೋದಕ್ಕೆ ಸಿಎಂ ಭರ್ಜರಿ ಪ್ಲಾನ್ ಅನ್ನ ಮಾಡಿದ್ದಾರೆ, ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಇರುತ್ತೆ ಸಿಎಂ ಪ್ರಚಾರದ ವೈಖರಿ? ಏನೋ ಒಂದು ರಾಜ್ಯದಲ್ಲಿ ಚುನಾವಣಾ ಕದನ ಮತ್ತಷ್ಟು ರಂಗೇರುವ ಮಧ್ಯೆ ಇವತ್ತಿನ ದಿವಸ ಜಿಲ್ಲೆಯ ಮಟ್ಟಿಗೆ ಏನಂದ್ರೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರಕ್ಕೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಒಂದು ರಣನೀತಿ ಏನಂತ ಬದಲಾವಣೆ ಆಗಿರುವಂತದ್ದು. ಯಾಕಂದ್ರೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಏನೊಂದು ಬಂಡಾಯವನ್ನ ಎದ್ದಲಿಕ್ಕೆ ಮುಂದಾಗಿದ್ರು ವೀಣಾ ಕಾಶಪ್ಪನವರ, ಅವರ ಒಂದು ಶಮನ ಅಂದ್ರೆ ಬಂಡಾಯವನ್ನ ಶಮನ ಮಾಡ್ಲಿಕ್ಕೆ ಏನಂತ ಮೊದಲು ಮುಂದಾಗಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಏನಂತಂದ್ರೆ ಹುನಗುಂದ ಮತಕ್ಷೇತ್ರನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಹೆಚ್ಚು ಮತಗಳನ್ನು ಗಳಿಸಬೇಕನ್ನುವಂತ ಒಂದು ಚಿಂತನೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಆದ್ರೆ ಯಾವಾಗ ವೀಣಾ ಕಾಶಪ್ಪನವರು ಏನಂದ್ರು, ಅವರ ಒಂದು ಬಂಡಾಯ ಶಮನಗೊಳ್ಳೋದ್ರ ಜೊತೆಗೆ ಅವರು ಕೂಡ ಏನಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಂತಂದ್ರೆ ಆ ಒಂದು ಬೆನ್ನಿಗೆ ನಿಲ್ಲುವುದರ ಮೂಲಕ ಏನಂತಂದ್ರೆ ಅಂದ್ರೆ ಪ್ರಚಾರಕ್ಕೆ ಮುಂದಾದ್ರು. ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಮತ್ತೊಂದು ರಣನೀತಿಯನ್ನ ಹೆಣಿತಾರೆ. ಯಾಕಂದ್ರೆ ಹೇಗೋ ಏನಂತಂದ್ರೆ ಹುನಗುಂದ ಮತಕ್ಷೇತ್ರದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಈಗಾಗಲೇ ಅಖಾಡಕ್ಕೆ ಇಳಿದಿರುವಂತದ್ದು ಮತ್ತು ಪ್ರಚಾರಕ್ಕೂ ಮುಂದಾಗಿರುವಂತದ್ದು. ಇವುಗಳ ಮಧ್ಯೆ ಎಲ್ಲ ಒಂದ್ ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ 7 ಮತಕ್ಷೇತ್ರಗಳ ಪೈಕಿ 2 ಮತಕ್ಷೇತ್ರಗಳು ತೇರದಾಳ ಮತ್ತು ಜಮಖಂಡಿ ಬಿಜೆಪಿ ಪಾಲಾಗಿರುವಂತದ್ದು. ಹೀಗಾಗಿ ಆ 2 ಕ್ಷೇತ್ರಗಳನ್ನ ಇವತ್ತಿನ ದಿವಸ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿರುವಂತದ್ದು. ಮತ್ತು ಏನೊಂದು ಹುನಗುಂದನ ಬಿಟ್ಟು ಇವತ್ತಿನ ದಿವಸ ಏಪ್ರಿಲ್ 27ನೇ ತಾರೀಕಿಗೆ ಆ ಒಂದು ಏನು ತೇರದಾಳ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಬನಹಟ್ಟಿ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಏನಂತಂದ್ರೆ ಮತಬೇಟೆಯನ್ನ ನಡೆಸ್ತಾರೆ. ಅಂದ್ರೆ ಪ್ರಮುಖವಾಗಿ ಅವರ ಉದ್ದೇಶ ಒಂದೇ, ಏನು ಒಂದು 5 ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಶದಲ್ಲಿದ್ದಾವೆ ವಿಧಾನಸಭಾ ಕ್ಷೇತ್ರಗಳು, ಅವುಗಳನ್ನ ಹೊರತುಪಡಿಸಿ ಏನು ಬಿಜೆಪಿ ಪಾಲಾಗಿದಾವ ಜಮಖಂಡಿ ಮತ್ತು ತೇರದಾಳ, ಅವೆರಡನ್ನೂ ಕೂಡ ಏನಂತಂದ್ರೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ಅಂದ್ರೆ ಅಲ್ಲಿ ಹೆಚ್ಚು ಮತಗಳನ್ನ ಗಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನಂತಂದ್ರೆ ಆ ಒಂದು ಬಿಜೆಪಿ ಶಾಸಕರ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವತ್ತಿನ ದಿವಸ ಪ್ರಚಾರಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ಬಂಡಾಯ ಇರುವಾಗ ಒಂದು ಟೀಪೆ ಆದ್ರೆ ಈಗ ಅದರ ನಂತರದಲ್ಲಿ ಬಂಡಾಯ ಶಮನದ ಬಳಿಕ ಮತ್ತೊಂದು ರಣನೀತಿಯನ್ನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಹಿಂದಿರುವಂತದ್ದು. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.